ಎಲ್ರಿಗೂ ನಮಸ್ಕಾರ. ನಾನು ಶಂಕರನಾರಾಯಣ ಶಾಸ್ತ್ರಿ ಅಂತ, ನಿವೃತ್ತ ಜಿಲ್ಲಾ ಶಿಕ್ಷಣಾಧಿಕಾರಿ. ತಮ್ಮ ಮುಂದೆ ಕೆಲವು ಅಂಶಗಳನ್ನು ಹಂಚಿಕೊಳ್ಳೋಕ್ಕೆ ನಾನು ತುಂಬ ಖುಷಿ ಪಡ್ತಾ ಇದ್ದೀನಿ. ಮುಖ್ಯವಾಗಿ ಪ್ರತಿಯೊಬ್ಬರ ಸಮಸ್ಯೆ ಅಂತ ಹೇಳಿದರೆ ಆರೋಗ್ಯ ಕೆಡೋದು, ಮಾನಸಿಕ ನೆಮ್ಮದಿ ಹಾಳಾಗೋದು, ಪರಿಣಾಮವಾಗಿ ನಾವು ಮಾಡುವ ಎಲ್ಲ ಕೆಲಸಗಳಲ್ಲೂ ಒಂದು ದಕ್ಷತೆ ಇರೋದಿಲ್ಲ, ಕಾರ್ಯಕ್ಷಮತೆ ಇರೋದಿಲ್ಲ. ಆರೋಗ್ಯ, ಮಾನಸಿಕ ನೆಮ್ಮದಿ, ಕಾರ್ಯದಕ್ಷತೆಯನ್ನು ಚೆನ್ನಾಗಿಟ್ಕೊಳ್ಳೋದಕ್ಕೆ ನಮ್ಮ ಪರಂಪರೆಯ ಯೋಗ ಇದೆಯಲ್ಲ, ತುಂಬ ಸಹಾಯ ಮಾಡುತ್ತೆ. ಇದು ನಮ್ಮ ಆರೋಗ್ಯ ಕೆಡೋದಕ್ಕೆ ಮೂಲ ಕಾರಣ. ಒಂದನೇದು, ನಮ್ಮೆಲ್ಲ ಅಂಗಾಂಗಗಳು ಚೆನ್ನಾಗಿ ಕೆಲಸ ಮಾಡಬೇಕು. ಆಮೇಲೆ ನಮ್ಮಲ್ಲಿ ಒಂದು ಅದ್ಭುತವಾದ ರೋಗ ನಿರೋಧಕ ಶಕ್ತಿ ಇದೆ, ಇದು ಸಹ ಚೆನ್ನಾಗಿ ಕೆಲಸ ಮಾಡಬೇಕು. ಸೊ ಇವೆರಡು ಎಲ್ಲಿಯ ತನಕ ಕೆಲಸ ಮಾಡ್ತಾ ಇರುತ್ತೆ, ಅಲ್ಲಿವರೆಗೆ ನಮ್ಮ ಯಾವ ಆರೋಗ್ಯ ಸಮಸ್ಯೆನೂ ಬರೋದಿಲ್ಲ. ಆದರೆ ಇದು ಹಾಳಾಗೋದಕ್ಕೆ ಮುಖ್ಯವಾದ ಕಾರಣ, ಒಂದು ಬಲ್ಬ್ ಉರಿಯೋ ಬಲ್ಬಿನ ಮೇಲೆ ಧೂಳು ಜಿಡ್ಡು ನಿಂತಾಗ ಅದರ ಬೆಳಕು ಕಮ್ಮಿ ಆಗುತ್ತೆ. ಹಾಗೆ ವೋಲ್ಟೇಜ್ ಸರಿಯಾಗಿ ಕೊಡಲಿಲ್ಲ ಅಂದರೂ ಅದು ಕೆಲಸ ಮಾಡೋದಿಲ್ಲ. ಹಾಗೆಯೇ ಪ್ರತಿಯೊಂದು ಶರೀರದ ಜೀವಕೋಶನೂ ಒಂದು ಅದ್ಭುತವಾದ ಬಲ್ಬ್ ಇದ್ದ ಹಾಗೆ. ಈ ಜೀವಕೋಶಗಳಲ್ಲಿ, ಟಿಶ್ಯೂಸ್ನಲ್ಲಿ ಕಲ್ಮಶ ಸೇರಿಕೊಂತು ಅಂತ ಹೇಳಿದರೆ ಅದು ಕೆಲಸ ಮಾಡೋದಿಲ್ಲ. ಹಾಗೆಯೇ ಇದಕ್ಕೆ ನಾವು ಸಾಕಷ್ಟು ಚೈತನ್ಯ ಒದಗಿಸದೇ ಇದ್ರೂ ಅದು ಕೆಲಸ ಮಾಡೋದಿಲ್ಲ. ಈ ಎರಡನ್ನು ನಾವು ಒಂಚೂರು ವಿಶ್ಲೇಷಣೆ ಮಾಡಿದರೆ ಭಾಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇವೆರಡೂ ಸಹ ನಮ್ಮ ಕೈಯಲ್ಲೇ ಇದೆ. ಅಂಗಾಂಗಗಳ ಜೀವಕೋಶಗಳಿಗೆ ಕಲ್ಮಶ ಬರೋದು ರಕ್ತದಿಂದ, ರಕ್ತ ಕಲ್ಮಶ ಬರೋದು ಜೀರ್ಣಾಂಗಗಳಿಂದ. ಈ ಓವರ್ ಹೆಡ್ ಟ್ಯಾಂಕ್ನಲ್ಲಿ ಕೆಸರು ನೀರಿದ್ದರೆ ಟ್ಯಾಪ್ನಲ್ಲಿ ಎಂಥ ನೀರು ಬರುತ್ತೆ? ನಾವು ತಿಂದ ಆಹಾರ 6 ಗಂಟೆಯಲ್ಲಿ ಜೀರ್ಣ ಆಗಬೇಕು, 6ರಿಂದ 12 ಗಂಟೆಯಲ್ಲಿ ಪೋಷಣಾಂಶ ರಕ್ತಗತವಾಗಬೇಕು, 12ರಿಂದ 24 ಗಂಟೆಯಲ್ಲಿ ಉಳಿದ ಕಲ್ಮಶ ಮಲ, ಮೂತ್ರ, ಬೆವರಿನ ರೂಪದ ವಿಸರ್ಜನೆ ಆಗಬೇಕು. ಇದು ಪ್ರಕೃತಿ ನಿಯಮ, ಕಾಲಬದ್ಧವಾಗಿ ನಡಿಬೇಕು. ಮುಖ್ಯವಾಗಿ ವಿಸರ್ಜನೆ ಆಗಬೇಕಾದ ಕಲ್ಮಶ 12 ಗಂಟೆಗಳಿಗಿಂತ ಹೆಚ್ಚು ಕಾಲ ಉಳ್ಕೋತು ಅಂದರೆ ಕೊಳೆಯೋಕ್ಕೆ ಶುರುವಾಗತ್ತೆ. ಕೊಳೆತಾಗ 4 ಜಾತಿಯ ಕಲ್ಮಶಗಳು: ಘನ ರೂಪದ ಕಲ್ಮಶ, ದ್ರವ ರೂಪದ ಕಲ್ಮಶ, ಅನಿಲ ರೂಪದ ಕಲ್ಮಶ, ಸೂಕ್ಷ್ಮ ಕಲ್ಮಶಗಳು. ಘನ ಕಲ್ಮಶ ಬಿಟ್ಟು ಉಳಿದ 3 ರಕ್ತಕ್ಕೆ ಸೇರಿಕೊಳ್ಳುತ್ತೆ. ಈ ರಕ್ತಕ್ಕೆ ಸೇರುವ ಕಲ್ಮಶ ಅಂಗಾಂಗಗಳ ಯಾವ ಭಾಗಗಳಿಗೆ ತಲುಪತ್ತೋ ಅದು ಅಲ್ಲೇ ಡೆಪಾಸಿಟ್ ಆಗ್ತಾ ಹೋಗುತ್ತೆ, ಅಲ್ಲಿ ಶೇಖರ ಆಗ್ತಾ ಹೋಗುತ್ತೆ. ಮಿದುಳಿನಲ್ಲಿ ಸಂಗ್ರಹ ಆದಾಗ ಮಿದುಳು ಕೆಲಸ ಮಾಡೋದಿಲ್ಲ, ಕಿಡ್ನಿಯಲ್ಲಿ ಕೆಲಸ ಮಾಡಿದಾಗ ಕಿಡ್ನಿ ಕೆಲಸ ಮಾಡೋದಿಲ್ಲ. ಬಹಳಷ್ಟು ಜನ ಈ ಸಕ್ಕರೆ ಕಾಯಿಲೆಯಿಂದ ಅನುಭವಿಸ್ತಾ ಇದ್ದಾರಲ್ಲ, ಅದು ಮೂಲ ಕಾರಣ ಪ್ಯಾಂಕ್ರಿಯೈಸಿನ ಐಲೆಟ್ಸ್ ಆಫ್ ಲಂಗರ್ಯಾನ್ಸ್ನಲ್ಲಿ ಕಲ್ಮಶ ಸಂಗ್ರಹ ಆಗೋದು ಮತ್ತು ಅಲ್ಲಿಗೆ ಎನರ್ಜಿ ಫ್ಲೋ ಆಗದೇ ಇರೋದು. ಇದು ಪರಿಹಾರ ಏನು? ನಮ್ಮ ಕೈಯಲ್ಲೇ ಇದೆ. 12 ಗಂಟೆಗಳಿಂದ ಹೆಚ್ಚು ಕಾಲ ನಿಂತರಲ್ಲ ಕೊಳೆಯೋದು. ಒಂದು ಡ್ರೈನೇಜ್ ಪೈಪ್ನಲ್ಲಿ ಕಸ ನಿಂತು ಬ್ಲಾಕ್ ಆದಾಗ ಧಾರಾಳ ನೀರು ಹಾಯಿಸಿ ಅದನ್ನು ಫ್ಲಶ್ ಔಟ್ ಮಾಡಿದಾಗೆ ನಮ್ಮ ಪರಂಪರೆಯಲ್ಲಿ ಒಂದು ಕ್ರಮ, ಬೆಳಗ್ಗೆ ಎದ್ದ ತಕ್ಷಣ ಉಷಃಪಾನ ಅಂತ. ಅಂದರೆ ಯಾವುದೇ ಆಹಾರ ಸೇವನೆ ಮಾಡುವ ಮೊದಲು ನಮ್ಮ ಬೊಗಸೆಯಲ್ಲಿ ಸುಮಾರು 10ರಿಂದ 15 ಬೊಗಸೆ ಶುದ್ಧ ನೀರನ್ನು ಕುಡಿಯೋದು. ಡ್ರೈನೇಜ್ ಪೈಪ್ ಕ್ಲೀನ್ ಆದ ಹಾಗೆ 20-25 ಉದ್ದದ ಪೈಪಿನಲ್ಲಿ ಕರುಳಿನಲ್ಲಿ ಎಲ್ಲೇ ಕಲ್ಮಶ ಇದ್ರೂ ಅದು ಮಲ, ಮೂತ್ರ, ಬೆವರಿನ ರೂಪದಲ್ಲಿ ವಿಸರ್ಜನೆ ಆಗುತ್ತೆ. ಇದು ಭಾಳ ಸುಲಭ ಮತ್ತು ಅತ್ಯಂತ ಪರಿಣಾಮಕಾರಿ. ಹಲವು ಆರೋಗ್ಯ ಸಮಸ್ಯೆಗಳಿಗೆ ಮೂಲ ಕಾರಣ ಕಾನ್ಸ್ಟಿಪೇಷನ್, ಮಲಬದ್ಧತೆ. ಸೊ ಈ ಮಲಬದ್ಧತೆ ನಿವಾರಣೆ ಆಯಿತು ಅಂದರೆ ಅಷ್ಟರ ಮಟ್ಟಿಗೆ ನಾವು ಆರೋಗ್ಯ ಇಟ್ಟುಕೊಳ್ಳಲು ಸಾಧ್ಯವಾಗುತ್ತೆ. ಇದಕ್ಕೆ ಇನ್ನೊಂದು ಸರಳವಾದ ಉಪಾಯ ಇದೆ. ಸಾಮಾನ್ಯವಾಗಿ ಉಷಪಾನದಿಂದ ಸಾಕಷ್ಟು ಹೋದ್ರೂ ಇನ್ನೂ ಪ್ರಾಯ ಆದಾಗೆ ಮತ್ತಷ್ಟು ಉಳ್ಕೊಂಡಿರುತ್ತೆ. ಹೊಟ್ಟೆ ಏನಾದರೂ ಹಾಳಾಯಿತು ಅಂತ ಅನಿಸಿದರೆ ಮರುದಿವಸ ಬೆಳಗ್ಗೆ ಎದ್ದ ತಕ್ಷಣ ಒಂದು ಅರ್ಧ ಲೀಟ್ರ್ ಬಿಸಿನೀರು ತಗೊಳ್ಳೋದು, ಅದು 2 ಚಮಚ 10 ಗ್ರಾಮ್ ಉಪ್ಪು ಹಾಕೋದು, ತಿನ್ನೋ ಉಪ್ಪನ್ನು ಕರಗಿಸೋದು, ಕುಡಿಯೋದು. ಒಳಗಿರೋ ಕಲ್ಮಶ ಎಲ್ಲ ಚರ್ನಿಂಗ್ ಆಗಿ
ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆಯಲ್ಲಿ ಪೂರ್ತಿ ಮಲ ರೂಪದಲ್ಲಿ ಹೊರ ಬಂದುಬಿಡುತ್ತೆ. ಕೊನೆಗೆ ಕುಡಿದ ಉಪ್ಪು ನೀರು ಮೂತ್ರ ಹೋದ ಹಾಗೆ ಮಲದ್ವಾರದಲ್ಲಿ ಹೊರಟು ಹೋಗುತ್ತೆ. ಅದ್ರ ಒಳಗೇನು ಉಳಿಲಿಲ್ಲ ಅಂತ ಅರ್ಥ. ಇದಕ್ಕೆ ಲಘು ಶಂಕ ಪ್ರಕ್ಷಾಳನ ಅಂತ ಕರೀತಾರೆ. ಇನ್ನೊಂದು ಸೂಚನೆ ಏನಂದರೆ, ಯಾರಿಗಾದರೂ ಹೈ ಬಿ ಪಿ ಇದ್ದರೆ ಉಪ್ಪಿನ ಬದಲಿಗೆ ಸೈಂದು ಉಪ್ಪನ್ನು ಉಪಯೋಗಿಸ್ಬೋದು. ಮತ್ತು ಚಿಕ್ಕ ಮಕ್ಕಳಿಗೆ ಇದು ಅಗತ್ಯ ಇರೋದಿಲ್ಲ. ಸೊ ನಮ್ಮ ಆರೋಗ್ಯ ಕಾಪಾಡೋದ್ರಲ್ಲಿ, ಮಾನಸಿಕ ನೆಮ್ಮದಿ ಇಟ್ಕೊಳ್ಳುವಲ್ಲಿ ನಾವು ಮಾಡಲೇಬೇಕಾದ ಮೊದಲನೇ ಕೆಲಸ ಅಂದರೆ ಜೀರ್ಣಾಂಗದ ನಿರ್ಮಲೀಕರಣ. ಇದಕ್ಕೆ 2 ವಿಧಾನ. ಒಂದು, ದಿನ ಶುದ್ಧ ನೀರು ಕುಡಿಯೋದು. 2ನೇದು ಲಘು ಶಂಕ ಪ್ರಕ್ಷಾಳನ. ಬೇಕಾದರೆ ಉಪ್ಪು ನೀರನ್ನು ಉಪಯೋಗಿಸಿ ಪೂರ್ತಿ ಖಾಲಿ ಮಾಡೋದು. ಕೇಳಿದ್ರೆ ತಾನೇ, ಮರಿಬೇಡಿ. ಅದನ್ನು ಪ್ರಯೋಗನೂ ಮಾಡಿ ನೋಡಿ. ಏನಾದರೂ ನಿಮಗೆ ಉಪಯೋಗ ಆದರೆ ಅದನ್ನು ತಿಳಿಸಿಬಿಡಿ, ಆಯಿತಾ? ಧನ್ಯವಾದ.